ಸಾಯಂಕಾಲ ಮಳೆ ಬರ್ತಿರ್ತದ್ರಿ, ಸಡನ್ ಆಗಿ ವಡೆ ತಿನ್ಬೇಕಂತ ಅನಿಸ್ತದೆ. ಅದ್ರ ಉದ್ದಿನ ಬೇಳೆ ನೆನೆ ಹಾಕಿರಲ್ಲ. ನಾನು ಇನ್ಸ್ಟೆಂಟ್ ಆಗಿನೇ ಟೇಸ್ಟಿ ಆಗಿರುವಂಥ ವಡನ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ಗೆಲ್ಲನೂ ನಾನು ಒಂದೇ ಥರದ ಬಟ್ಲುಗಳನ್ನೇ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1/4 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿ ಏನಾದ್ರೂ ತೊಗೋಬೋದು. ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿ, ಪೌಡ್ರ್ ಆಗಿ ರೆಡಿ ಆಗಿದ್ರಿ. ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಈ ಪಾತ್ರೆಗೆ ಇದನ್ನು ಹಾಕೋತೀನಿ ರೀ. ಅಷ್ಟು ಫೈನ್ ಅಂದರೆ ಏನು ಹಿಟ್ಟಿನ ಥರ ಆಗಿರಲ್ರಿ, ಅದು ರವೆ ಇರೋದ್ರಿಂದ ತರಿ ಸ್ವಲ್ಪ ಹತ್ತಿರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾವ ಬಟ್ಲೆ ರವೆ ತೊಗೊಂಡಿನಿ ಅದರಲ್ಲೇ 1 ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನು ತೊಗೊರಿ, ಹುಳಿ ಮೊಸರು ಬೇಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ, ಇಲ್ಲಿ ನೀರು ಹಾಕಬಾರ್ದ್ರಿ, ಈ ಮೊಸರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. 1 ಬಟ್ಲ್ ರವೆ ಅಷ್ಟು ಅವಲಕ್ಕಿ. ಈಗ ಇದು ಕರೆಕ್ಟಾಗಿ ಇಷ್ಟರಲ್ಲೇ ಮಿಕ್ಸ್ ಆಗ್ತದೆ ರೀ. ನೋಡಿ, ಇಲ್ಲಿ ನೀರನ್ನು ಹಾಕೋಬೇಡ್ರಿ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಟ್ಟಿನ ಗಟ್ಟಿ ಇಲ್ಲ ನೋಡ್ರಿ, ಎಷ್ಟು ಮೆತ್ತಗನೆ ಅದು. ಈಗ ಈ ರವೆ ಅವಲಕ್ಕಿ ಇದು ಎಲ್ಲ ಚೆನ್ನಾಗಿ ಮೊಸರಿನಲ್ಲಿ ನೆನೆಯಲಿ ರೀ. ಇದನ್ನು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ಆವಾಗ ರವೆ ಚೆನ್ನಾಗಿ ನೆನೀತದೆ ರೀ. ನೋಡಿ, 15 ನಿಮಿಷ ಆಗಿದೆ. ರವೆ ಇನ್ನಷ್ಟು ಚೆಂದಂಗೆ ಆ ಮೊಸರಿನಲ್ಲಿ ನೆಂದದ್ರಿ. ಇದಕ್ಕೆ ನಾನು 1 ಮೀಡಿಯಮ್ ಸೈಜದ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿನಿ. ಇದನ್ನ ಈಗ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು. ಅದರ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿ ಹಾಕ್ರಿ. ನೋಡಿ, ಇದು ಆಲೂಗಡ್ಡೆ ಹಾಕೋದ್ರಿಂದ ವಡೆ ತುಂಬಾ ಸಾಫ್ಟ್ ಆಗಿ ಬರ್ತದೆ ರೀ. ಫಸ್ಟ್ ಈಗ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಆ ರವೆ ಅವಲಕ್ಕಿ ಮೊಸರಿನಲ್ಲಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಅದು. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗಿದೆ. ನಾನು ನೀರು ಒಂಚೂರು ಹಾಕಿಲ್ಲ, ಆ ಮೊಸರಲ್ಲೇ ಏನು ಕಲಿಸೋದಲ್ರಿ ಅಷ್ಟನ್ನೇ. ನೋಡಿ, ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಫ್ರೆಶ್ ಕರಿಬೇವು ಸೊಪ್ಪು ಇದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆನಾದ್ರೂ ಹಾಕ್ಬೋದು. ಒಂದು ಸ್ವಲ್ಪ ಸೋಡಾ ಹಾಕಿನಿ, ಚಿಟಿಕೆ ಹಾಕಿನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗ್ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಅದೆಲ್ಲನೂ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಮಿಕ್ಸ್ ಆಗಿದೆ ಇದು. ನೋಡಿ, ಹಿಟ್ಟು ಇದೇ ರೀತಿನೇ ಇರ್ಬೇಕ್ರಿ. ನೋಡಿ, ಅದಕ್ಕೆ ಎಲ್ಲ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಒಂದೇ ಥರದನ್ನ ನೀವು ಮಾಡ್ಕೊಂಡು ಹಾಕೋರಿ. ನಾನು ಈಗ ವಡೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಏನು ನಾವು ಉದ್ದಿನ ವಡೆ ಮಾಡ್ಕೋತೀವಲ್ಲ ಅದೇ ರೀತಿನೇ. ನೋಡಿ, 1 ಬಟ್ಲ್ ನೀರನ್ನು ತೊಗೊಂಡಿದ್ದೀನಿ. ಕೈಗೆ ಈ ರೀತಿ ಸ್ವಲ್ಪ ನೀರನ್ನು ಹಚ್ಕೊರಿ. ನೋಡಿ, ಇಷ್ಟೆಷ್ಟು ವಡೆಗೆ ಎಷ್ಟು ಹಿಟ್ಟು ತೊಗೋತೀವಲ್ಲ ಅದೇ ರೀತಿನೇ. ತುಂಬಾ ಚೆನ್ನಾಗಿ ಬರ್ತದೆ ವಡೆ. ಈ ರೀತಿ ಮಾಡಿಕೊಂಡು ನೋಡಿ, ಈ ರೀತಿ ನೋಡಿ, ನೀವು ಇಲ್ಲಿ ಮಧ್ಯಕ್ಕೆ ಹೋಲ್ ಹಾಕ್ರೆ ನೋಡಿರಿ ವಡೆ ರೆಡಿ ಐತ್ರಿ. ಆಲ್ರೆಡಿ ಎಣ್ಣೆಯನ್ನು ಕೈಲಕ್ಕೆ ಇಟ್ಟೀನಿ. ಇದೇ ರೀತಿನೇ ಎಲ್ಲ ವಡೆಗಳನ್ನ ಕೈಗೆ ನೀರು ಹಚ್ಕೊಂಡು ಮಾಡಿ ಎಣ್ಣೆಯಲ್ಲೇ ಹಾಕ್ತೀನಿ ರೀ ಡೈರೆಕ್ಟಾಗಿನೇ. ನೋಡಿ, ಎಣ್ಣೆನೂ ಕೈದದ್ರಿ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಎಷ್ಟು ಚೆನ್ನಾಗಿ ಬಂದವ್ರಿ. ನೋಡಿ, ಈಗ ತಿರುಗಿಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡ್ರಿ, ಈಗ ವಡೆ ಕರೆದವ್ರಿ. ಇಷ್ಟು ಕೆಂಪು ಕರೆದ್ರೆ ಸಾಕ್ರಿ. ನೋಡಿ, ಕ್ರಿಸ್ಪಿನೂ ಇರ್ತದೆ. ಅವಲಕ್ಕಿ ಹಾಕಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ. ಹೊರಗಡೆಯಿಂದ ಆಲೂಗಡ್ಡೆಯಿಂದ ಒಳಗಡೆಯಿಂದ ಸಾಫ್ಟನೂ ಇರ್ತದೆ. ಟೇಸ್ಟ್ನೂ ತುಂಬ ಎಣ್ಣೆನೂ ಹಿಡಿದಿರಲ್ಲ ನೀವು. ನೋಡಿ, ಒಂಚೂರು ಆರಲಿ ರೀ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, 4 ವಡೆಯನ್ನು ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದವು. ನೋಡಿ, ಎಷ್ಟು ಚೆನ್ನಾಗಿ ಬಂದವು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನಾನು ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಿಸಿ ಬಿಸಿ ನೀವು ಹೀಗೇನೆ ತಿನ್ಬೋದು. ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ವಡೆಯನ್ನು ನೀವು ಒಂದು 10 ರಿಂದ 15 ನಿಮಿಷದಲ್ಲೇ ಬೇಗನೆ, ಇಲ್ಲ 15 ನಿಮಿಷ ಹಿಟ್ಟನ್ನೇ ನೆನಿಬೇಕ್ರಿ, ಬೇಗನೆ ಮಾಡಿಕೊಡ್ಬೋದು. ನೋಡಿ, ತುಂಬಾ ಎಷ್ಟೋ ಸಲ ಉದ್ದಿನ ವಡೆಯನ್ನು ಮಾಡ್ಕೊಂಡು ತಿಂದಿರ್ತೀರಿ. ಈ ರೀತಿ ರವೆಯಿಂದ ಮಾಡಿರೋ ವಡೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರವೆಯಿಂದ ಮಾಡಿರೋ ವಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.